ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಒಬ್ಬ ರಾಜ, ಅವನು ಅನ್ನದಾನವನ್ನು ಮಾಡುವುದರಲ್ಲಿ ಎತ್ತಿದ ಕೈ. ಅವನು ದಿನಾಲು ಅನ್ನದಾನವನ್ನ ಮಾಡ್ತಾ ಇದ್ದ. ಹೀಗೆ ಒಂದು ದಿನ ಅನ್ನದಾನವನ್ನ ಮಾಡ್ಬೇಕಾದ್ರೆ ಕೊನೆಗೆ ಉಳಿದ ವ್ಯಕ್ತಿಗೆ ಅನ್ನ ಹಾಕುವಾಗ ಮೇಲ್ಗಡೆ ಹಾರಾಡುತ್ತಿದ್ದ ಹದ್ದು ಒಂದು ಹಾವನ್ನ ಹಿಡಿದುಕೊಂಡು ಹೋಗ್ತಾ ಇತ್ತು. ಆ ಹಾವಿನ ಬಾಯಿಯಲ್ಲಿರುವ ವಿಷದ ತೊಟ್ಟುಗಳು ಆ ಅನ್ನದಲ್ಲಿ ಬಿದ್ದಿತು. ಇದನ್ನು ಗಮನಿಸದೆ ಆ ರಾಜನು ಕೊನೆಯಲ್ಲಿ ಉಳಿದವನಿಗೆ ಅನ್ನವನ್ನ ಬಡಿಸಿದರು. ಕೊನೆಗೆ ಆತ ವಿಷಪೂರಿತ ಅನ್ನದಿಂದ ಸತ್ತು ಹೋದ. ಈ ವಿಷಯವು ಯಮಲೋಕಕ್ಕೆ ತಲುಪಿತು. ಆವಾಗ ಚಿತ್ರಗುಪ್ತರಿಗೆ ಚಿಂತೆಯಾಯಿತು. ಹದ್ದು ಹಾವನ್ನ ತೆಗೆದುಕೊಂಡು ಹೋಗ್ತಾ ಇದೆ, ಯಾಕೆಂದ್ರೆ ಅದು ಅದರ ಆಹಾರವಾಗಿದೆ. ಇಲ್ಲಿ ರಾಜ ಅನ್ನದಾನವನ್ನ ಮಾಡ್ತಾ ಇದ್ದಾನೆ, ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವನಿಗೂ ಗೊತ್ತಿಲ್ಲ ಇನ್ನು ಹಾವಿಗೆ ಶಿಕ್ಷೆ ಕೊಡ್ಬೇಕು ಅಂತಂದ್ರೆ ಹಾವದು ಏನೋ ತಪ್ಪಿಲ್ಲ, ಆಲ್ರೆಡಿ ಅದು ಸಾಯುವಂತಹ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಯಾರಿಗೆ ಈ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಚಿತ್ರಗುಪ್ತರಿಗೆ ಚಿಂತೆಯಾಯಿತಂತೆ. ಆಗ ಯಮಧರ್ಮರಾಯರ ಹತ್ರ ಹೋಗಿ ಕೇಳ್ತಾರೆ, ಯಮಧರ್ಮರಾಯರೇ ಏನ್ ಮಾಡ್ಬೇಕು ಈಗ, ಈ ತರ ಆಗಿದೆ ಅಂತ ಅಂದಾಗ ಯಮ ಹೇಳ್ತಾರೆ, ನೀವು 2 ದಿನ ತಾಳಿ, ಇದಕ್ಕೆ ಯಾರು ತಪ್ಪಿತಸ್ಥರು ಅಂತ ಹೇಳಿ ನಿಮಗೆ ತಿಳಿಯುತ್ತದೆ ಎಂದು. ಸ್ವಲ್ಪ ದಿನಗಳು ಕಳೆಯುತ್ತೆ. ಅದಾದ ಮೇಲೆ ಮತ್ತೊಂದು ಹೊರ ರಾಜ್ಯದಿಂದ ರಾಜನನ್ನ ಭೇಟಿಯಾಗಲು ಕೆಲವು ಜನ ಬರ್ತಾರೆ. ಅವಾಗ ಹೂ ಮಾರುವವಳಿಗೆ ಕೇಳ್ತಾರೆ, ಇಲ್ಲಿ ರಾಜನ ಆಸ್ಥಾನಕ್ಕೆ ಅರಮನೆಗೆ ಹೋಗುವ ದಾರಿ ಯಾವುದು ಎಂದು. ಆವಾಗ ಅವಳು ಹೇಳ್ತಾಳೆ, ನೋಡಿ ಇದೇ ರೀತಿ ನೀವು ಮೇಲ್ಗಡೆ ಹೋದ್ರೆ ಅಲ್ಲಿ ನಮ್ಮ ರಾಜನ ಅರಮನೆ ನಿಮ್ಗೆ ಸಿಗುತ್ತೆ ಅಂತ ಹೇಳಿ. ಅಷ್ಟಕ್ಕೆ ಸುಮ್ಮನಾಗದ ಹೂ ಮಾರುವವಳು ಮುಂದೆ ಸಾಗಿ ಹೇಳ್ತಾಳೆ, ಹುಷಾರಾಗಿರಿ, ಅವರು ಕೊಟ್ಟ ಆಹಾರವನ್ನ ತಿನ್ಬೇಡಿ, ಯಾಕಂದ್ರೆ ಅವರು ಈ ನಡುವೆ ಅನ್ನದಲ್ಲಿ ವಿಷ ಬೆರೆಸಿ ಕೊಡ್ತಾ ಇದ್ದಾರೆ, ಜನರು ಸಾವನ್ನಪ್ತಾ ಇದ್ದಾರೆ ಅಂತ. ಆಗ ಚಿತ್ರಗುಪ್ತರಿಗೆ ಯಮಧರ್ಮರಾಯರು ಹೇಳ್ತಾರೆ, ತಪ್ಪಿತಸ್ಥೆ ಇವಳು, ಯಾಕೆಂದ್ರೆ ನಡೆದ ಪ್ರಸಂಗ ಗೊತ್ತಿಲ್ಲದೆ ಯಾವರ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ನಾವು ತಿಳಿದೇನೆ ಸುಮ್ಮನೆ ದೂಷಿಸ್ತಾ ಇರ್ತೀವಿ ಅಲ್ವಾ. ವಿಷಯವನ್ನು ತಿಳಿಯದೆ ಅರಿಯದೆ ಇನ್ನೊಬ್ಬರನ್ನು ದೂಷಿಸುವುದು ಕೂಡ ಮಹಾ ಅಪರಾಧವೇ. ಹೀಗಾಗಿ ಇನ್ನೊಬ್ಬರ ಜೀವನದಲ್ಲಿ ನಮ್ಮ ಮೂಗು ತೋರಿಸಿ ಏನಾಗಿರಬಹುದು ಎಂದು ತಲೆ ಕೆಡಿಸುವುದಕ್ಕಿಂತ ನಮ್ಮದನ್ನ ನಾವು ನೋಡಿಕೊಳ್ಳುವುದು ಉತ್ತಮ. ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.